ಚಡಚನ್ ವಿಜಯಪುರ ಲೋಕಸಭಾ ಚುನಾವಣೆಯ ಹತ್ತಿರ ಸಮೀಪ ಸುತ್ತಿತ್ತು. ಎಲ್ಲ ಮತದಾನ ಬಂಧುಗಳು ಜಾಗೃತರಾಗಬೇಕು. ನೀವು ಹಾಕುವ ಮತದಾನ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ. ಇವತ್ತಿನ ತನಕ 3 ಬಾರಿ ಲೋಕಸಭಾ ಚುನಾವಣೆ ಆರಿಸಿ ಬಂದರೂ ರಮೇಶ್ ಜಿಗಜಿಣಿಯವರ ಕೆಲಸ ಶೂನ್ಯವಾಗಿದೆ. ವಿಜಯಪುರ ನಗರವನ್ನು ಸಂಪರ್ಕಿಸುವ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಎಲ್ಲ ಕಡೆ ರೈಲ್ವೆ ಮೇಲ್ಸೇತುವೆ ಹಾಗೂ ರಸ್ತೆ ಮೇಲ್ಸೇತುವೆ ನಿರ್ಮಿಸುವುದು ಮತ್ತು ಹೆದ್ದಾರಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸಿ ದುರಸ್ತಿಗೊಳಿಸಿ ಸುಧಾರಣೆಗೊಳಿಸುವುದು ಎಂದು ಎಂಬಿ ಪಾಟೀಲ್ ಇವರು ತಿಳಿಸಿದ್ದಾರೆ. ಅಂದರೆ ಸಚಿವರಾದಂತಹ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದು, ಐತಿಹಾಸಿಕ ವಿಜಯಪುರ ಜಿಲ್ಲೆ ಅತಿ ಹೆಚ್ಚು ಸ್ಮಾರಕಗಳ ನಗರವಾಗಿದ್ದು ಪ್ರವಾಸೋದ್ಯಮ ಅಭಿವೃದ್ಧಿಯಾದರೆ ಜಿಲ್ಲೆಗೆ ಆರ್ಥಿಕ ಚೈತನ್ಯ ಒದಗುತ್ತದೆ. ಆದ್ದರಿಂದ ವಿಶ್ವ ಪ್ರವಾಸೋದ್ಯಮ ನಕ್ಷೆಯಲ್ಲಿ ವಿಜಯಪುರ ನಗರವನ್ನು ಸೇರ್ಪಡೆಗೊಳಿಸುವುದು. ಕಳೆದ 3 ಅವಧಿಗಳು 15 ವರ್ಷಗಳಿಂದ ಸಂಸದರಾಗಿರುವ ಜಿಲ್ಲೆಗೆ ಅನುಕೂಲಕರವಾಗುವ ಒಂದೇ ಒಂದು ವಿಷಯವನ್ನು ಸಂಸತ್ನಲ್ಲಿ ಪ್ರಸ್ತಾಪಿಸಿರುವುದಿಲ್ಲ. ರೈತರು ಸಂಕಷ್ಟದಲ್ಲಿದ್ದಾಗ ಒಂದು ಪ್ರಶ್ನೆಯನ್ನು ಕೇಳಿಲ್ಲ. ಪ್ರಜ್ಞಾವಂತ ಮತದಾರರು ತಮ್ಮ ಮತ ಚಲಾಯಿಸುವಾಗ ಮೇಲಿನ ವಿಷಯವನ್ನು ಗಮನಿಸಿ ವಿಜಯಪುರ ಜಿಲ್ಲೆ ಅಭಿವೃದ್ಧಿಯಾಗಬೇಕಾದರೆ ಸಂಸತ್ ಸದಸ್ಯತ್ವ ಬದಲಾವಣೆ ಆಗಲೇಬೇಕು ಎಂದು ಮತ ಹಾಕಬೇಕು ಎಂದು ತಿಳಿಸಿದ್ದಾರೆ. ಆದ್ದರಿಂದ ನನಗೆ ಮತ ನೀಡಿ ಆಯ್ಕೆ ಮಾಡಿದರೆ ಪ್ರಾಮಾಣಿಕವಾಗಿ ಈ ಪ್ರಸ್ತಾಪಿಸಿದ ಎಲ್ಲ ವಿಚಾರಗಳನ್ನು ಕಾಯವಾಚ ಮನಸ ಅನುಷ್ಠಾನಗೊಳಿಸಲು ನಾನು ಹೆಜ್ಜೆ ಇಡುತ್ತೇನೆ ಎಂದು ಅವರು ತಮ್ಮ ಅಭಿಪ್ರಾಯವನ್ನು ರಾಜು ಆಲಾಗೂರ್ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಂಬಿ ಪಾಟೀಲ್, ಸಚಿವರು ವಿಠಲ್ ಕಟಕದೊಂಡ, ನಾಗಠಾಣ ಮತಕ್ಷೇತ್ರದ ಶಾಸಕರು ರವಿ ಗೌಡ ಪಾಟೀಲ್ ಸೇರಿದಂತೆ ಆರ್ಡಿ ಹಕ್ಕಿ ಸೇರಿದಂತೆ ಇತರರು ಕೂಡ ಉಪಸ್ಥಿತರಿದ್ದರು. ಸಂವಿಧಾನದಿಂದ ಆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಈ ಬಿಜೆಪಿಯವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಇವರೆಲ್ಲರೂ ಬ್ರಿಟಿಷರ ಏಜೆಂಟರಾಗಿದ್ದಂಥವ್ರು. ಇವ್ರ ಮನೆಗೆ ಯಾರು ಪ್ರಾಣ ತ್ಯಾಗ ಮಾಡಿಲ್ಲ, ಯಾರು ಆಸ್ತಿ ಪಾಸ್ತಿ ಕಳ್ಕೊಂಡಿಲ್ಲ. ಇವರು ಮತ್ತೆ ಬಂದು ನಮಗೆ ನೈತಿಕ ಪಾಠ ಹೇಳ್ತಾರೆ, ರಾಷ್ಟ್ರೀಯತೆ ಬಗ್ಗೆ, ದೇಶದ ಬಗ್ಗೆ. ಇವರೇನ್ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರ. ನಾನು ಹೇಳಿದೆ, ಈ ದೇಶದ ಅವನು ಕಟ್ಟಿದಂತವರು ಕಾಂಗ್ರೆಸ್. ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಕಡೆ ತಿನ್ಲಿಕ್ಕೆ ಆಹಾರ ಇರಲಿಲ್ಲ. ಎಲ್ಲಾ ಸಂಪತ್ತನ್ನ ಇವತ್ತು ಬ್ರಿಟಿಷರು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ರು. ನಾವು ಅಮೆರಿಕಾದಿಂದ ಕೆಂಪು ಗೋಧಿಯನ್ನ ತಂದು ನಮ್ಮ ಹಸುವನ್ನ ನೆಗಿಸ್ಕೊಳ್ಬೇಕಾಗಿತ್ತು. ಅಮೆರಿಕಾದಲ್ಲಿ 10 ವರ್ಷಗಳ ಹಿಂದೆ ನರೇಂದ್ರ ಮೋದಿಯವರು ನಾನು ಅಧಿಕಾರಕ್ಕೆ ಬಂದರೆ ಏನ್ ಮಾಡ್ತೀನಿ ಅನ್ನುವಂತಹ ಮಾತನ್ನ ನಮಗೆ ನಿಮಗೆ ಮರಳಾಗುವಂತ ಮಾತುಗಳನ್ನು ಹೇಳಿದರು. ಪ್ರಮುಖವಾಗಿ ಅವರು ಹೇಳಿದ್ದೇನಪ್ಪ ಅಂದ್ರೆ, ಈ ದೇಶದಲ್ಲಿ ಭ್ರಷ್ಟಾಚಾರ ಅತ್ಯಂತ ಹೆಚ್ಚಾಗಿ, ಭ್ರಷ್ಟಾಚಾರ ಹೊರದೇಶದಲ್ಲಿ ಅಂದ್ರೆ ವಿದೇಶದಲ್ಲಿ ಇತ್ತು ಕಾಂಗ್ರೆಸ್ಸಿನ ರಾಜಕಾರಣಿಗಳು ಅರಾಜಕತೆಯನ್ನ ಈ ದೇಶದಲ್ಲಿ ಹಬ್ಬಿಸ್ಲಾಕತ್ಯಾರ ಅನ್ನುವಂತಹ ಮಾತನ್ನ ಹೇಳಿದರು. ಬಂಧುಗಳೇ, ಇವರು ಪ್ರತಿಯೊಬ್ಬ ಭಾರತೀಯ ಜನರ ಅಕೌಂಟ್ನಲ್ಲಿ ನಾನು 15 ಲಕ್ಷಗಳನ್ನ ಹಾಕ್ತೀನಿ ಅನ್ನುವಂತಹ ಮಾತನ್ನ ಹೇಳಿದರು. ಅದು ಎಷ್ಟಂದ್ರೆ ಕೇವಲ 100 ದಿನದಲ್ಲಿ ಈ ಸಾಧನೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ಅದು ಒಂದೇ ಸಂಘರ್ಷ ಇವೆಲ್ಲ ಆದ್ಮೇಲೆ ಲಕ್ಷಾಂತರ ಈ ದೇಶದ ಯುವ ಜನಾಂಗ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಇವತ್ತು ದೇಶಕ್ಕೆ ಸ್ವತಂತ್ರ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶಕ್ಕೆ ಸ್ವತಂತ್ರ ಬಂದಿರತಕ್ಕಂಥದ್ದು ನಾವ್ಯಾರು ಕೂಡ ಮರಿಬಾರದು. ಆದ್ರೆ ಇತಿಹಾಸ ಬಿಜೆಪಿಯವ್ರಿಗೆ ಗೊತ್ತಿಲ್ಲ. ಬಿಜೆಪಿಯವರು ಯಾರು ಒಬ್ರು ಕೂಡ ರಾಷ್ಟ್ರೀಯ ಆಂದೋಲನದಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಯಾರು ಒಬ್ರು ಕೂಡ ಭಾಗವಹಿಸಿರ್ಲಿಲ್ಲ. ಅವರೆಲ್ಲ ಬ್ರಿಟಿಷ್ ಜೊತೆ ಇದ್ದಂತ ಜನ ಇವತ್ತು ನಮಗೆ ದೇಶಭಕ್ತಿಯ ಪಾಠವನ್ನು ಹೇಳಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಜನರ ಕಲ್ಯಾಣದಲ್ಲಿ ನಂಬಿಕೆ ನೀಟ್ಟಿರ್ತಕ್ಕಂಥದ್ದು. ದೇಶದ ಎಲ್ಲ ವರ್ಗಗಳ ಜನ, ಧರ್ಮದ ಜನ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು. ಬ್ಯೂರೋ ರಿಪೋರ್ಟ್, ಉಮಾಶಂಕರ ಕ್ಷತ್ರಿ, ಭಾರತ ವೈಭವ ನ್ಯೂಸ್, ಚಡಚನ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.